ಯಾವುದೋ ಮಗು ಅಳೋ ಥರ ಸೌಂಡ್ ಕೇಳಿಸ್ತಿದೆ ಅಲ್ವಾ? ನಿನಗೆ ಕೇಳಿಸ್ತಾ? ಏನೋ ಲೈಟಾಗಿ ಕೇಳ್ತಿದೆ. ಎಲೆಕ್ಷನ್ ಟೈಮಲ್ಲಿ ಇಂಥ ನಡೆದಿರೋದು ಗೌರ್ಮೆಂಟ್ ಮೇಲೆ ಎಷ್ಟು ಪ್ರೆಷರ್ ಗೊತ್ತಾ? ಬರೀ ಮಾತಾಡ್ತಾನೆ ಇರ್ತೀರಾ ನೀವು. ಅಯ್ಯೋ ಏನಯ್ಯ ಮಾಡ್ತಿದ್ದೀರಾ ನೀವೆಲ್ಲ? ವೀರಾಗೆ ಫುಲ್ ಪವರ್ ಕೊಡೋಣ ಸರ್, ಯೋಚನೆ ಮಾಡಿ ನೋಡಿ. ಆ ರೀತಿ ಎಲ್ಲ ಮಾಡೋಕ್ಕಾಗಲ್ಲ ಕಣಯ್ಯ. ಉಮರ್ ಫಾರೂಕ್ನ ಆಚೆ ಬಿಡಲೇಬೇಕು. ಅದೇನು ಬೇಕೋ ಮಾಡಿ ಸರ್. ಅವನು ರಿಲೀಸ್ ಮಾಡಿ ಮತ್ತೆ ಯಾವಾಗ ಹೋಗಿ ಹಿಡಿಯೋದು? ಅವನು ಹೊರಗಡೆ ಬಂದರೆ ಡ್ಯಾಮೇಜ್ ಅಂತೂ ಹೆವಿ ಆಗಿರುತ್ತೆ. ಜನರು ಪ್ರಾಣ ಉಳಿಸ್ಬೇಕಣಯ್ಯ. ನಮ್ಮ ಕೈಯಲ್ಲಿ ಆಗಿರೋ ಕೆಲಸನ ಒಳಗಿರೋನೊಬ್ಬ ಮಾಡ್ತಾನೆ ಅನ್ನೋ ನಂಬಿಕೆ ಅಂತೂ ನನಗಿಲ್ಲ. ಒಂಥರ ಆಗ್ತಿದೆ ಅಲ್ವಾ? ಹೊರಗಡೆ ಹೋಗ್ಬೇಡ ಅಂತ ಬ್ರೈನ್ ಹೇಳ್ತಿದೆ. ಬ್ರೈನ್ ಹೇಳ್ತಿದೆಯಲ್ಲ ಅದೇನೇ ಸರಿ, ಆದರೆ ಮನ್ಸು ಕೇಳ್ತಾ ಇಲ್ವಲ್ಲ? ಇಲ್ಲ ಬೇಡ, ಹೀಗೆ ಇಲ್ಲೇ ಇದ್ಬಿಡೋಣ ಪ್ಲೀಸ್. ಇಲ್ಲ, ನಾನು ಹಾಗೆ ಅನ್ಕೊಂಡೆ, ಆದರೆ ಆ ಮಗು ಅಳ್ತಾ ಇರೋ ಸೌಂಡ್ ನನಗೆ ಸೈಕ್ ಮಾಡ್ತಿದೆ. ನೋ ಪ್ಲೀಸ್. ಇಲ್ಲ, ಓಕೆ ಬೇಡ, ಕರೆಕ್ಟೇ. ನಾನು ಚುಚ್ಚೋಕೆ ಒಂದು ಚಾಕು ಇಟ್ಕೊಂಡಿದ್ಯಲ್ಲ, ಇದೆಯಾ? ನಿನ್ನೆ ಕಣೋ, ಇದೆಯೇನೋ? ಕೊಡು, ಭಯ ಪಡ್ಬೇಡ, ಕೊಡು, ಏನೂ ಮಾಡಲ್ಲ ನಿಂಗೆ. ಇಂಥ ಒಂದು ಸಿಚುವೇಶನ್ ಅಲ್ಲಿ ಒಬ್ಬ ಟೆರರಿಸ್ಟ್ ತಲೆ ಮಾತ್ರ ಗ್ಲಾಸ್ನ ಹೊಡ್ಕೊಂಡು ಬಂದು ನಿಮ್ಮ ಪಕ್ಕದಲ್ಲಿ ಬೀಳುತ್ತೆ ಅಂತ ಅಂದ್ಕೊಂಡಿದ್ರ ಸರ್? ನೋಡ್ತಿದ್ದೀರಲ್ವಾ, ಹೊರಗಡೆ ಇಷ್ಟೊಂದು ಜನ ಇರೋದಕ್ಕಿಂತ ಒಳಗಡೆ ಅವನೊಬ್ಬ ಇದ್ರೇನೆ ನಾವು ಗೆಲ್ಲೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಸರ್. ನಾನು ಹೇಳ್ತಾ ಇದ್ದೀನಲ್ವಾ, ಈಸ್ ಅ ಫ್ರೀಕಿನ್ ಬೀಸ್ಟ್. ಮಾತಾಡದೆ ನಾನು ಹೇಳ್ದಷ್ಟು ಕೇಳಿ, ಇಲ್ಲಾಂದ್ರೆ ನಾನು ಮಾಧವ್ ಸರ್ ಹತ್ರನೇ ಮಾತಾಡ್ತೀನಿ. ಸ್ವಲ್ಪ ನೀರು ಕೊಡಿಸಿ. ಹಾಂ, ನಾನಷ್ಟು ಹೇಳಿದ್ರೂ ಹೋದ್ಯಲ್ಲ? ಇಲ್ಲ, ಅದೇನಂದ್ರೆ ಲೋ ರಾಮಕೃಷ್ಣ ಟಪಕ್ ಅಂತ ಅಂಟ್ಕೊಂಡ್ಬಿಟ್ರು. ಅಂಟ್ಕೊಳ್ಳಿ, ಮುತ್ತು ಬೇಕಾದ್ರೆ ಕುತ್ಕೊಳ್ಳಿ. ಮದುವೆಗೆ ಮುಂಚೆ ಏನು ಬೇಕಾದ್ರೂ ಮಾಡ್ಬೋದು. ಮದುವೆಗೆ ಮುಂಚೆ ಏನು ಬೇಕಾದರೂ ಮಾಡ್ಬೋದು, ಆದರೆ ಮದುವೆ ಆಗೋನ್ ಮುಂದೆನೇ ಹೀಗೆ ಮಾಡೋದು ಅಂದ್ರೆ ದರಿದ್ರವಾಗಿದೆ. ಅದನ್ನ ನಾನು ನೋಡ್ಕೋತೀನಿ, ನಿನ್ ಮುಚ್ಚು. ನಿಂತ್ಕೊಳ್ಳೋ ಸುಮ್ಮನೆ. ಫೆವಿಕಾಲ್ ಥರ ಅಂಟ್ಕೊಂಡ್ಬಿಟ್ರಲ್ಲೋ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಗಾಳಿ ಹೋಗೋಕ್ ಜಾಗ ಇರಲಿ. ಅದು ಆಕ್ಸಿಜನ್ ಲೆವೆಲ್ ಕಮ್ಮಿ ಇದೆ.
ಹೌದು, ಇದೆಲ್ಲ ಸೈಡ್ಗಿರ್ಲಿ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ನಿಂದು? ಅವ್ರು ಎಷ್ಟು ಜನ ಬಂದಿದ್ದಾರೆ, ಯಾವ ಥರದ ಆರ್ಮ್ಸ್ ಯೂಸ್ ಮಾಡ್ತಾರೆ, ಏನು ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಕರೆಕ್ಟಾಗಿ ತಿಳ್ಕೊಬೇಕು. ಇದನ್ನ ಹೋಗಿ ಅವ್ರ ಹತ್ರನೇ ಕೇಳ್ಕೊಂಡು ಬರ್ತೀಯಾ? ಇಲ್ಲ, ಹಾಂ, ಅವರಲ್ಲೇ ಒಬ್ಬನ ಜೀವಂತವಾಗಿ ಎತ್ತಾಕೊಂಡು ಬರ್ತೀನಿ. ಜೀವಂತವಾಗಿ. ಇದು ನಂಬೋ ಥರ ಇದೆಯಾ? ಆಮೇಲೆ ಎತ್ಕೊಂಡು ಬರ್ತೀನಿ ಅಂದವನು ಆಮೇಲೆ ಎತ್ಕೊಂಡು ಬರ್ತಿದ್ದಾನೆ. ಓ, ಆ ಸ್ವಾಮಿನೇ ಆಮೆ ಥರ ಎತ್ಕೊಂಡು ಬರ್ತಿದ್ದಾನಾ? ಸಿನಿಮಾ ತೋರಿಸ್ತಿದ್ದೀನಾ? ಛೈ, ಎದ್ದು ಬನ್ನಿ. ಎಲ್ಲದಕ್ಕೂ ಕೂಗಿಸ್ಕೊಳ್ಳೋದೇ ಆಯ್ತು. ಅಯ್ಯೋ ದೇವ್ರೆ. ಕತ್ತೆ ತೆಗಿತೀನಿ. अपना बेटे को तुम इतना चाहते हो तो फिर तुम यहाँ क्या कर रहे हो? तुम्हें तो उसके पास होना चाहिए था ना। मेरा आने का मकसद उनसे मिलने वाला पैसा है जिससे मेरे बेटे के ब्रेन ट्यूमर का इलाज मैं करा सकता। तुम्हारा बेटा अब कैसा है? आज उसका ऑपरेशन है। उसका ऑपरेशन कामयाब भी हुआ, वो जिंदा भी है। मैं कुछ नहीं जानता। अल्लाह मेरे बेटे को सलामती बख्श। क्या तुम जानना चाहते हो अब तुम्हारा बेटा कैसा है? ये कैसे मुमकिन है? मैं यहां से कैसे जान सकता हूं? तुम जानना चाहते हो या नहीं? क्या तुमसे ये मुमकिन है? ನಾನು ಹೇಳೋ ನಂಬರ್ಗೆ ವಿಡಿಯೋ ಕಾಲ್ ಕನೆಕ್ಟ್ ಮಾಡಿಕೊಡಿ. ವಿಡಿಯೋ ಕಾಲ ಯಾಕೆ? ಏನು ಹೇಳಿದ್ರಿ? ಮಾಡ್ಕೊಡ್ತೀನಿ ಅಂದೆ. अब मैं ठीक हूँ। मेरे सर में बहुत दर्द है। आप जल्दी आइए। आप आ जाओ, मुझे आपसे मिलना है। अगर मैं वापस नहीं आया तो तुम अपनी अम्मी और दादी के साथ अपना ख्याल रखना। अब्बू, मैं इंतजार करूंगा, जल्दी आना प्लीज। अब्बू। आसिफ, आसिफ बेटा। आसिफ, तुम्हारे अब्बू तुम्हारे पास जरूर आएंगे, मैं उन्हें भेजूंगा। तुम खुदा से दुआ मांगो। टेक केयर। अगर तुम इन सब की जान बचाने में मेरी मदद करो तो मैं तुम्हारे बच्चे के साथ रहने का वादा करता हूँ।